ಆ್ಯಕ್ಚುಲಿ ನಿನ್ನೆ ಜಾನ್ 8th. ಸೊ ನಮ್ಮ ಪ್ರೀತಿಯ ಯಶ್ ಅವ್ರದ್ದು ಬರ್ಡೇ ಇತ್ತು. ನನ್ನ ಫೇವ್ರೆಟ್ ಹೀರೋ ಗೈಸ್. ಸೊ ನನ್ನ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ನಾನು ಮೊಗ್ಗಿನ ಮನಸ್ಸಿನಿಂದ ಇವಾಗ ಬರ್ತಿರೋ ಟಾಕ್ಸಿಕ್ವರೆಗೂ ಪ್ರತಿಯೊಂದು ಕೂಡ ನೋಡಿದ್ದೀನಿ ಮೂವೀಸ. ನನಗಂದರೆ ತುಂಬ ಫೇವ್ರೆಟ್ ಗೈಸ್ ನನಗೆ ಯಶ್ ಅಂದರೆ. ಸೊ ಆ್ಯಂಡ್ ಇವಾಗ ಬರ್ತಿರೋ ಟಾಕ್ಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆನ್ನೆ ಟೀಸರ್ ರಿಲೀಸ್ ಆಯಿತು, ನೋಡಿದೆ. ಓ ಮೈ ಗಾಡ್, ಯಶ್ ಅವರಿಂದ ನಾವು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲ್ಲ ಗೈಸ್. ಆ ರೇಂಜಿಗೆ ಆ ಥರ ಒಂದು ಹಾಲಿವುಡ್ದು ಒಂದು ಟೀಸರೋ ಟ್ರೈಲರೋ ನೋಡ್ತಾ ಇದ್ದೀವಿ ಅನ್ನಿಸ್ತು. ಆ ರೇಂಜಿಗೆ ಮಾಡಿದ್ದಾರೆ. ಸೊ ಎಸ್, ವೆಯ್ಟಿಂಗ್. ಸಖತ್ ಲುಕ್ ಹೆಂಗಿತ್ತು ಗೈಸ್, ಟಾಕ್ಸಿಕಲ್ ಲುಕ್ ಹೆಂಗಿತ್ತು ಯಶ್ ಅವ್ರದ್ದು. ನಮ್ಮ ರಾಕಿಂಗ್ ಸ್ಟಾರ್ ಅಂತ ಸುಮ್ಮನೆ ಕರೆಯಲ್ಲ. ಆ್ಯಂಡ್ ಗೈಸ್, ನಾನು ಸ್ವಲ್ಪ ಇನ್ಸ್ಟಾಗ್ರಾಮೆಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ಹೀಗೆ ಕಮೆಂಟ್ ನೋಡಿದೆ, ಲೈಕ್ ಫ್ಯಾನ್ಗಳ ಮಧ್ಯ ವಾರ್ ನಡೀತಿದೆ ಗೈಸ್. ಬೇಡ ಅದೆಲ್ಲ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯಾರೇ ಆಗಲಿ, ನಮ್ಮ ಹೊಸಬ್ರು ಆಗಲಿ, ಹೀರೋಸ್ ಆಗಲಿ, ಅಥವಾ ಇವಾಗ ಹಳಬ್ರು ಹೀರೋಗಳೇ ಆಗಲಿ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಲೈಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಸೊ ಫ್ಯಾನ್ಸ್ಗಳು ಎಲ್ಲ ಹೀರೋಸ್ಗೂ ಸಪೋರ್ಟ್ ಮಾಡೋದು ತುಂಬಾ ಒಳ್ಳೆಯದು. ಏನಂತೀರಾ? ಇವಾಗ ನಮ್ಮ ರಿಷಬ್ ಶೆಟ್ಟಿ ಸರ್ ಅವ್ರದ್ದು ಕಾಂತಾರ ರಿಲೀಸ್ ಆಯಿತು. ಹೆಂಗಿತ್ತು ಗೈಸ್, ನೆಕ್ಸ್ಟ್ ಲೆವೆಲ್ಲು ಅದು ಕೂಡ. ಆಮೇಲೆ ನಮ್ಮ ದರ್ಶನ್ ಡಿ ಬಾಸ್ ಅವ್ರದ್ದು ಕೂಡ ಡೆವಿಲ್ ಮೂವಿ ರಿಲೀಸ್ ಆಯಿತು. ಅವರು ಕೂಡ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರು ಕೂಡ ಎಷ್ಟು ಚೆನ್ನಾಗಿ, ಎಲ್ಲರೂ ಅಪ್ಪು ಸರ್, ದರ್ಶನ್ ಸರ್, ಸುದೀಪ್ ಸರ್, ಶಿವಣ್ಣ, ಆಮೇಲೆ ರಿಷಬ್ ಶೆಟ್ಟಿ ಸರ್, ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಸರ್, ಎಲ್ಲರೂ ಪ್ರತಿಯೊಬ್ಬರು ಕೂಡ ಎಂಥ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಉಪೇಂದ್ರ ಸರ್ನ ಕೇಳಬೇಕಾ ಗೈಸ್, ಅವರು ಕೂಡ. ಇವಾಗ ಯಾರ್ಯಾರನ್ನ ನಾನು ಮಿಸ್ ಮಾಡಿದ್ದೀನೋ, ಎಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ತೆಗಿಯೋಕ್ಕಾಗಲ್ಲ, ಬಟ್ ಪ್ರತಿಯೊಬ್ಬರು ಕೂಡ ಕನ್ನಡನ ಬೆಳೆಸೋಕ್ಕೆ, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ನಾವುಗಳು ಫ್ಯಾನ್ಸ್ ಆಗಿ ಎಲ್ಲ ಹೀರೋಸ್ಗಾಗಲಿ, ಹೀರೋಯಿನ್ಸ್ಗಾಗಲಿ, ಪ್ರೊಡ್ಯೂಸರ್ಗಾಗಲಿ, ಯಾರೇ ಆಗಲಿ ಕನ್ನಡ ಇಂಡಸ್ಟ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಗೈಸ್, ಫ್ಯಾನ್ಸ್ ಆಗಿ. ಸೊ ದಯವಿಟ್ಟು ಫ್ಯಾನ್ಸ್ಗಳ ಮಧ್ಯ ವಾರ್ ನಡೆಯೋದು ಬೇಡ. ಎಲ್ಲರೂ ಕೂಡ ನಮ್ಮ ಕನ್ನಡ ಮೂವಿನ ಹಬ್ಬ ಥರ ಆಚರಿಸೋಣ. ಯಾರದೇ ಆಗಲಿ ಅದು ಮೂವಿ ಹಬ್ಬ ಥರ ಆಚರಿಸೋಣ ಗೈಸ್. ಹೊಸಬ್ರಿಗೂ ಸಪೋರ್ಟ್ ಮಾಡಿ, ಹೊಸ ಟ್ಯಾಲೆಂಟ್ಗೂ ಸಪೋರ್ಟ್ ಮಾಡೋದ್ರಿಂದ ಅವರು ಕೂಡ ಮುಂದೆ ಒಂದಿನ ಯಾರಿಗೂ ಗೊತ್ತು ಒಳ್ಳೆ ಕನ್ನಡ ಮೂವೀಸ್ ತೆಗ್ದು ನೆಕ್ಸ್ಟು ನಮ್ಮ ಯಶ್ ಥರ, ಅಥವಾ ನಮ್ಮ ದರ್ಶನ್ ಸರ್ ಥರ, ಅಥವಾ ನಮ್ಮ ಸುದೀಪ್ ಸರ್ ಥರ, ಅಥವಾ ನಮ್ಮ ರಿಷಬ್ ಶೆಟ್ಟಿ ಸರ್ ಥರ ಒಂದು ಒಳ್ಳೆ ಹೆಸರು ಕೊಡ್ಬೋದು ಗೈಸ್. ಏನಂತೀರಾ? ಸೊ ಆಮೇಲೆ ಇದು ಯಾವುದೇ ರೀತಿ ನನಗೆ ಫೇಮ್ ಬರಬೇಕು ಅಥವಾ ಓ ವಾವ್ ಹೆಂಗೆ ಹೇಳ್ತಿದ್ದಾಳೆ ಇವಳು ಗೈಸ್, ಹಾಗೇನೂ ಇಲ್ಲ. ನನಗೆ ಅನಿಸ್ತು ಹೇಳಬೇಕು ಅಂತ, ಸೊ ನಾನು ಹೇಳಿದ್ದೀನಿ ಗೈಸ್. ಸೊ ಆಲ್ ದ ಬೆಸ್ಟ್ ಟು ಟಾಕ್ಸಿಕ್ ಗೈಸ್. ಫಸ್ಟ್ ಶೋ ಹೋಗಬೇಕು, ಟಿಕೆಟ್ ಸಿಗಬೇಕು ಅಂತ ಬೇಡ್ಕೊತಿದ್ದೀನಿ ಗೈಸ್. ಆ್ಯಂಡ್ ಡೆವಿಲ್ ಮೂವಿ ಕೂಡ ಸೈಕ್ ಆಗಿದೆ ಗೈಸ್. ಏನಂತೀರಾ? ದರ್ಶನ್ ಸರ್ ಅವ್ರದ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಕೂಡ ಕಮೆಂಟ್ ಮಾಡಿ ಗೈಸ್. ಮಾರ್ಕ್ ಮೂವಿ ಹೆಂಗಿತ್ತು? ಮಸ್ತು ಮಲೈಕ ನಿನ್ನ ನೋಡಿ ಎವ್ರಿಬಾಡಿ ಸುಸ್ತು ಮಲೈಕ. ಹೆಂಗಿದೆ ಗೈಸ್? ಅಲ್ಲ ಸಕ್ಕತ್ತಾಗಿದೆ ಎಲ್ಲ. ಸೊ ನಾವು ನೋಡ್ಕೊಂಬಂದ್ವಿ ಗೈಸ್. ಮಾರ್ಕ್ಗೆ ಹೋಗಿದ್ವಿ, ಡೆವಿಲ್ಗೆ ಹೋಗಿದ್ವಿ, ಆಮೇಲೆ ಕಾಂತಾರಾಗೂ ಹೋಗಿದ್ವಿ. ಸೊ ಇನ್ನು ಇವಾಗ ಬರೋ ನಮ್ಮ ಟಾಕ್ಸಿಕ್ಗೂ ಹೋಗ್ತೀವಿ ಗೈಸ್. ಓಕೆ ಗೈಸ್, ತುಂಬ ಮಾತಾಡ್ಬಿಟ್ಟೆ, ಇದು ತುಂಬ ಲಾಂಗ್ ಆಯಿತು, ಏನು ಮಾಡೋಕ್ಕಲ್ಲ. ಬಾಯ್.